ಸಾಮಾನ್ಯರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅವರ ಪ್ರೀತಿಯನ್ನು ಗಳಿಸಲಿಕ್ಕೆ ಅವರು ವಿಫಲರಾಗಿದ್ದಾರೆ. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಎಷ್ಟು ಚುನಾವಣೆ ಸೋತಿದ್ದಾರೆ ಅವರು. 2009ರಿಂದ 14, 14ರಿಂದ 19, 19ರಿಂದ 23 ಹೀಗೆ ಚುನಾವಣೆ ಮೇಲೆ ಚುನಾವಣೆ ಎಲ್ಲವನ್ನು ಕೂಡ ಸೋತಿದೆ. ಹಾಗಾಗಿ ಇವತ್ತು ಅವರ ಪಕ್ಷದಲ್ಲಿ ಅವರ ನಾಯಕತ್ವದ ಪ್ರಶ್ನೆ ಬಂದಿರುವಾಗ ಇವತ್ತು ಅದರ ತಪ್ಪನ್ನು ಭಾರತೀಯ ಜನತಾ ಪಕ್ಷದ ಮೇಲೆ ಹೊರಿಸಿ ಅವರು ತಪ್ಪಿಸ್ಕೋಬೇಕು ಅಂತೇಳಿ ಇದು ಹುನ್ನಾರ ಬಿಟ್ಟರೆ ಇದರಲ್ಲಿ ಯಾವುದೇ ಸತ್ವ ಇಲ್ಲ, ಸತ್ಯ ಇಲ್ಲ. ಇವತ್ತು EVM ಅನ್ನು ಅನೇಕರು ಪ್ರಶ್ನೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟು ಅದರ ಬಗ್ಗೆ ದೀರ್ಘವಾಗಿರ್ತಕ್ಕಂಥ ವಿಚಾರಣೆ ನಡೆಸಿದೆ. ವಿಚಾರಣೆ ನಡೆಸಿ ಹೇಳಿದ್ದಾರೆ EVM ಅನ್ನು ಯಾರೂ ಕೂಡ ಟ್ಯಾಂಪರ್ ಮಾಡಲಿಕ್ಕೆ ಆಗಲ್ಲ. ಟ್ಯಾಂಪರ್ ಮಾಡಲಿಕ್ಕೆ ಇವರಿಗೆಲ್ಲ ಕೂಡ ಅವಕಾಶಗಳನ್ನು ಕೊಡ್ತು, ಯಾರು ಕೂಡ ಮಾಡೋಕ್ಕಾಗಿಲ್ಲ. ಅದೇನು ವೈಫೈಯಲ್ಲೋ ಅಥವಾ ಬ್ಲೂಟೂತಲ್ಲೋ ವರ್ಕ್ ಆಗುವಂಥದ್ದಲ್ಲ, ಸ್ಟ್ಯಾಂಡ್ ಅಲೋನ್ ಮೆಷಿನ್ಸ್ ಅದು. ಕರ್ನಾಟಕದಲ್ಲಿ ಗೆದ್ದಾಗ ಅದನ್ನು ಒಪ್ಕೊಳ್ತಾರಾ? ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ರಾಜೀನಾಮೆ ಮಾಡೋಕ್ಕೆ ಹೇಳಿ ಮತ್ತೆ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆಗೆ ಹೋಗೋಣ ಮುಂದಿನ ತಿಂಗಳು. ಧೈರ್ಯ ಇದ್ದರೆ ಅವರು ಚಾಲೆಂಜನ್ನು ಸ್ವೀಕಾರ ಮಾಡೋಕ್ಕೆ ಹೇಳಿ. ಅವ್ರು EVM ಅಲ್ಲಿ ಗೆದ್ದಿದ್ದಾರಲ್ಲ, 136 ಅಂತ ಹೇಳ್ತಾರಲ್ಲ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ EVM ಅಲ್ಲೇ ಗೆದ್ದಿರೋದು. ಇವರು ಕೂಡ ಏನೋ ಮೋಸ ಮಾಡಿ ಗೆದ್ದಿದ್ದಾರೆ ಅಂತ ನಾವು ಹೇಳ್ತೀವಿ. ಎಲ್ಲರೂ ರಾಜೀನಾಮೆ ಕೊಟ್ಟು ಈ ಸರ್ಕಾರವನ್ನು ಡಿಸಾಲ್ವ್ ಮಾಡಿ ಇವತ್ತು ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆಗೆ ಹೋಗೋಣ, ಯಾರು ಗೆಲ್ತಾರ ನೋಡೋಣ. ಆಗುತ್ತೇನ್ರಿ ಇದೆಲ್ಲ? ತೆಲಂಗಾಣಲ್ಲಿ ಗೆದ್ದಾಗ ಮಾತ್ರ EVM ಅಲ್ಲೇ ಗೆಲ್ತಾರೆ, ಅದು ಸರಿಯಾಗಿರುತ್ತೆ, ಅವಾಗ EVM ಸರಿ ಇರುತ್ತೆ. ಗುಜರಾತಲ್ಲಿ ನಿಮಗೆ ಬೂತಲ್ಲಿ ಕಾಯಕ್ಕೆ ಏಜೆಂಟ್ಗಳಿಲ್ಲ, ನೀವು ಹೆಂಗ್ರಿ ಗೆಲ್ತೀರಿ ಗುಜರಾತ್ನಲ್ಲಿ? ಮಧ್ಯಪ್ರದೇಶ, ರಾಜಸ್ಥಾನ, ಡೆಲ್ಲಿಯಲ್ಲಿ 3 ಸಾರ್ವತ್ರಿಕ ಚುನಾವಣೆಗಳಲ್ಲಿ 0 ತಗೊಂಡಿದ್ದೀರಿ. ನೀವು ಗೆಲ್ಲೋದು ಬಿಡಿ, ಗೆಲ್ಲೋ ಕನಸು ಕೂಡ ಕಾಣೋಕ್ಕೆ ನೀವು ಇವತ್ತು ಅಸಮರ್ಥರಾಗಿದ್ದೀರಿ ಕೆಲವು ರಾಜ್ಯಗಳಲ್ಲಿ. ಹಾಗಾಗಿ ಇದರ ಮೂಲಕ ದೇಶದ ಗೌರವವನ್ನು ಹಾಳು ಮಾಡುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸ್ವಾಯತ್ತತೆ ಸಂಸ್ಥೆಗಳು ಇವತ್ತೇನಿದೆ ಅತ್ಯಂತ ಪಾರದರ್ಶಕವಾಗಿ ಇವತ್ತು ಚುನಾವಣಾ ಆಯೋಗ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ED ಸಂಸ್ಥೆಗಳು, CBS ಎಲ್ಲ ವಿನಾಕಾರಣ ಇವರನ್ನು ಎದುರಿಸಿ ಇವರ ಒಂದು ತಪ್ಪುಗಳನ್ನು ಮುಚ್ಚಿಕೊಂಡು ಅವ್ರ ಮೇಲೆ ಒಂದು ರೀತಿಯಲ್ಲಿ ಭಯ ಬೀಳಿಸುವಂಥ ವಾತಾವರಣವನ್ನು ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಯಾವುದೂ ಕೂಡ ನಡೆಯಲ್ಲ.